ಮಾಡಬಹುದು, ಅವುಗಳಿಗೆ ಆಸಕ್ತಿ ಬೆಳೆಸಬಹುದು. ನಮ್ಮ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಸಾಕಷ್ಟು ಮಾರುಕಟ್ಟೆನ ನಾವು ಏನು ಒಂದು ವರ್ಗ ಇದ್ದೀವಿ ನಾವುಗಳು ಕಲ್ಪಿಸ್ಬೋದು. ಜೊತೆಗೆ ರೈತರು ಎಲ್ಲರೂ ಹೋಗ್ತಾ ಇದ್ದಾರೆ, ನಮಗೇನು ಸಿಗುತ್ತೆ ಕೃಷಿನಲ್ಲಿ? ಇವತ್ತು ಕೃಷಿಕ ಅಂದರೆ ಹೆಣ್ಣು ಕೊಡೋಕ್ಕಿಂತ ಇದೆಲ್ಲ ಬಿಟ್ಟು ನಾವು ನಿಜವಾಗ್ಲೂ ಏನೂ ಮುಂದೆ ಬರೋದಿಲ್ಲ. ಈಗ ನನ್ನ ಥರ ನನ್ನ ಅಪ್ಪ ರೈತ ಥರ ಇನ್ನೂ ಒಂದಷ್ಟು ಜನ ರೈತರಿದ್ರು. ಯಾಕೆ ಊರಲ್ಲಿ ಎಲ್ಲರೂ KS ಆಫೀಸರ್ ಆಗಲಿಲ್ಲ? ಯಾಕೆ ಅಂದರೆ ಅಪ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ತಾ ಇದ್ರು, ತಿಳ್ಕೊತಾ ಇದ್ರು, ನಮಗೆ ಬಂದು ಹೇಳ್ತಾ ಇದ್ರು, ಇನ್ಸ್ಪೈರ್ ಮಾಡ್ತಾ ಇದ್ರು. ನಾವು ಸ್ವಲ್ಪ ಆಚೆ ಈಚೆ ನೋಡಿ ಕಲ್ತ್ಕೊಂಡ್ವಿ. ಅವಕಾಶಗಳು ಅವತ್ತೇನು ಲಂಚ ಕೊಡ್ಬೇಕಂತೆ, ಓದೋಕ್ಕಾಗಿದ್ರೆ ಆಗಲ್ವಂತೆ, ಎಷ್ಟೇ ಓದಿದ್ರು ಆಗಲ್ವಂತೆ, ನಾನು ಎಲ್ಲರ ಥರ ಕೂತ್ಕೊಂಡ್ಬಿಟ್ಟಿದ್ರೆ ಇವತ್ತು ಆಫೀಸರ್ ಆಗ್ತಾ ಇರಲಿಲ್ಲ. ಸೊ ಅವಕಾಶಗಳು ಸಿಗುತ್ತವೆ, ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಇವತ್ತು ಮೇಲ್ ಬರ್ಬೋದು. ರೈತರಿಗೆ ಇವತ್ತು ನಿಮ್ಮದು ಕೃಷಿಯನ್ನ ಬೆವರ್ಸುರಿಸಿ ಮಾಡ್ತೀರಾ, ಅದ್ರ ಜೊತೆಗೆ ಅವತ್ತಿಗೆ ಬರ್ತಕ್ಕಂಥ ಅಪ್ಡೇಟ್ ಜ್ಞಾನ, ಟೆಕ್ನಾಲಜಿ ಮತ್ತು ಯಾವ ಥರ ಸುಸ್ಥಿರ ಕೃಷಿ ಜೀವನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯಾಗಾರಗಳಾಗಬೇಕಾಗಿದೆ, ಅಥವಾ ನೀವು ಕೂಡ ತಿಳ್ಕೊಬೇಕಾಗಿದೆ. ಎಲ್ಲರೂ ನಾವು ಒಟ್ಟಾಗಿ ಸೇರಿದ್ರಷ್ಟೇ ನಮಗೆ ಕೃಷಿ ನಿರಂತರ, ಅದು ಯಾವತ್ತೂ ನಮಗೆ ಅನ್ನದಾತ ಸುಖೀ ಭವ ಅಂತ ಏನು ಹೇಳ್ತಾರೆ ಅದು 100ಕ್ಕೆ 100 ಸತ್ಯ. ಯಾವತ್ತೂ ಈ ಕ್ಷೇತ್ರ ಮಣ್ಣಾಗಲ್ಲ, ಮಣ್ಣಲ್ಲೇ ಇರುತ್ತೆ, ಮಣ್ಣಾಗಲ್ಲ. ಬೇರೆ ಯಾವುದೇ ಕ್ಷೇತ್ರಗಳು ಇವತ್ತು ಕಾಲಾನಂತರ ನಶಿಸಿ ಹೋಗ್ಬೋದು, ಬಟ್ ಕೃಷಿ ರಂಗ ಅನ್ನೋದು ನಾವು ಏನೂ ಸಿಕ್ಕಲಿಲ್ಲ ಅಂದರೆ ಸಿಗ್ತಕ್ಕಂಥ ಒಂದು ಗೆಣಸಾರು ತಿಂದು ಜೀವನ ಮಾಡ್ತೀವಿ ಅನ್ನೋವಂಥದ್ದು ಇದೆ. ಬಟ್ ಇದನ್ನ ಈ ಪೀಳಿಗೆಗೆ ತಿಳಿಸ್ಬೇಕಂದ್ರೆ ಕೃಷಿ ಪ್ರವಾಸೋದ್ಯಮದ ಮೂಲಕ ಎಜುಕೇಷನ್ ಸಿಸ್ಟಮ್ಸ್ ಏನಿದೆ ಇವತ್ತು ನಗರಗಳಲ್ಲಿ ಅಂತ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸೋದ್ರ ಮೂಲಕ ನಿಮಗೆ ಉತ್ತೇಜನವನ್ನು ಕೊಡ್ಬೋದೇನೋ ಅನ್ನೋದು ನನ್ನ ಸೂಕ್ಷ್ಮವಾಗಿ ಅರಿತಂಥದ್ದು. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ, ಈ ಬಗ್ಗೆ ಏನಾದರೂ ತಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಮುಂದಿನ ಕಾರ್ಯಕ್ರಮ ಏನು ಅಂತ ಏನೇನೋ ತಗೊಂಡು ಬಂದೆ ನಾನು ತೋರಿಸೋಣ ಅಂತ, ಬಟ್ ಅಲ್ಲಿ ಇದು ಅಗ್ರಿಕಲ್ ಟೂರ್ ಅಂತ ಹೇಳಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಏಜೆನ್ಸಿ ಕೊಟ್ಟಿರುವಂಥದ್ದು. ಅವರು ಉದ್ದೇಶ ಏನು, ದೃಷ್ಟಿಕೋನ ಏನು ಅಂತ ಅಂದ್ಕೊಂಡು ಹೇಳ್ಕೊಂಡು ಹೋಗಿದ್ದಾರೆ. ಭೂಮಿ ಮತ್ತೆ ಕೃಷಿ ಅನ್ನೋದು ಯಾವಾಗಲೂ ನಿರಂತರ ನಮಗೆ ನೆಕ್ಸ್ಟ್ ಆ ಉದ್ಯಮದಲ್ಲಿ ನಾವು ನಾನು ಹೇಳಿದ್ನಲ್ಲ, ನಗರ ಪ್ರದೇಶದ ಜನರು ಸಾಕಷ್ಟು ಆಗ್ತಾ ಇಲ್ಲ ಅವರಿಗೆ, ನಗರದಲ್ಲಿ ಹಳ್ಳಿ ಕಡೆಗೆ ಹೋಗ್ಬೇಕು ಅನ್ನೋದ್ರಿದ್ದಾರೆ. ಮತ್ತೆ ಚಿನ್ನರ ನಡಿಗೆ ಕೃಷಿಯ ಕಡೆಗೆ ಅಂತ ನಾನು ಹೇಳಿದೆ ನಮ್ಮ ಪೀಳಿಗೆಗಳಿಗೇನೆ ಅವ್ರಿಗೆ ಗೊತ್ತಿಲ್ಲ. ನಾವು ಕೃಷಿ ಕಡೆಗೆ ಅಂತಾನೆ ಇಷ್ಟು ಒಂದು ದೊಡ್ಡ ರಾಷ್ಟ್ರದಲ್ಲಿ ಕೃಷಿ ಆಧಾರಿತ ದೇಶ ಆಗಿದ್ಕೊಂಡು ಒಂದು ನೀತಿ ಅಂತೂ ಬೇಕಾಗುತ್ತೆ. ಮಕ್ಕಳಿಗೆ ಇವತ್ತು ಅಗ್ರಿಕಲ್ಚರಲ್ಲಿ ಡಿಗ್ರಿ ತಗೊಳ್ಳೋರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಏನು ಸ್ಕೋಪ್ ಇಲ್ಲ, ಸ್ಕೋಪ್ ಮಾಡಬೇಕು, ನಾವು ಸ್ಕೋಪ್ ಮಾಡಬೇಕು, ಅದಕ್ಕೊಂದು ನೀತಿ ಮಾಡಬೇಕು, ಕಂಪಲ್ಸರಿ ಎಜುಕೇಷನ್ ಮಾಡಬೇಕು ಅಂತ ಇದೆ. ಅದೇ ಹಳ್ಳಿನಲ್ಲಿ ನಮ್ಮ ಸಂಸ್ಕೃತಿಗೂ ನಗರದಲ್ಲಿರ್ತಕ್ಕಂಥ ಸಂಸ್ಕೃತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅದನ್ನು ನಾವು ಕೃಷಿ ಪ್ರವಾಸೋದ್ಯಮದ ಮೂಲಕ ಶೇರ್ ಮಾಡ್ಬೋದಂತ ಹೇಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬ್ಯಾಂಗ್ಳೂರ್ ಹತ್ರ ಒಂದು ಫಾರ್ಮ್ಗೆ ಕರ್ಕೊಂಡು ಹೋದಾಗ ಮಕ್ಕಳು ದಿನ ತಿನ್ನೋಂಥದ್ದೇ ಅದೆಲ್ಲ, ಅಂಥದನ್ನ ಎಷ್ಟು ಎಂಜಾಯ್ ಮಾಡ್ತಾರೆ. ಆ ಟ್ರ್ಯಾಕ್ಟರ್ ಸವಾರಿ ಇರ್ಬೋದು, ಅವರೇ ಫಾರ್ಮಲ್ಲಿ ಕೂತ್ಕೊಂಡು ತರಕಾರಿಗಳನ್ನ ಹೇಗೆ ಬಿಡಿಸ್ತಾರೆ, ಮೂಲಂಗಿ ಅದು ಕೆಳಗಡೆ ಸೊಪ್ಪಿರುತ್ತಾ, ಗಡ್ಡೆ ಒಳಗಡೆ ಇರುತ್ತಾ, ಏನೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನನಗೆ ಎಷ್ಟು ಆಶ್ಚರ್ಯ ಅಂದರೆ ನನಗೆ ನಾಚಿಕೆ ಆಗ್ಬಿಡುತ್ತೆ ಒಂದೊಂದ್ಸರಿ. ನಮಗೆ ನಮ್ಮ ಕಾರ್ಯದ ಒತ್ತಡದನೋ ಏನೋ ನಾವು ಕರ್ಕೊಂಡೋಗಿ ತೋರ್ಸೋಕ್ಕಾಗಿಲ್ಲ, ಏನು ಎಲ್ಲಿ ಬಿಡುತ್ತೆ ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ. ಡೆಫಿನೆಟ್ಲಿ ನಾವು ಒಂದೊಂದು ಕೃಷಿ ಭೂಮಿಯನ್ನು ಮಾಡಿಕೊಂಡು ಸ್ಕೂಲ್ ಮಕ್ಕಳನ್ನ, ನಗರ ಮಕ್ಕಳನ್ನ ನಾವು ಕರ್ಕೊಂಡು